ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುರ್ಚಿ ಖಾಲಿಯಾಗುತ್ತೆ. ಕಾಂಗ್ರೆಸ್ ನಾಯಕರು ಹೇಳುತ್ತಿದ್ದಾರೆ, ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ. ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೋ, ಜನವರಿಯಲ್ಲಿ ಸಂಕ್ರಾಂತಿ ಬರುತ್ತೇನೋ ಗೊತ್ತಿಲ್ಲ. ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುರ್ಚಿ ಖಾಲಿಯಾಗುತ್ತೆ, ಅದು ಗ್ಯಾರಂಟಿ. ಮುಖ್ಯಮಂತ್ರಿಗಳು ಗಾಬರಿಯಾಗಿದ್ದಾರೋ ಗೊತ್ತಿಲ್ಲ ಅಂತ ಗದಗನಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಹೇಳಿದರು. ಅಂದರೆ ಅದೇನು ನಾವು ಹೇಳ್ತಾ ಇಲ್ಲ, ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಅಂತ ಮಾತೇನು ನವೆಂಬರ್ದಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋಂಥ ಮಾತು ಅವರಲ್ಲೇ ಪ್ರಾರಂಭವಾದಂಥ ವಿಚಾರ. ನಮಗೇನು ನವೆಂಬರ್ದಲ್ಲಿ ಕ್ರಾಂತಿ ಆಗುತ್ತನೋ ಇದು ಜನವರಿದಲ್ಲಿ ಸಂಕ್ರಾಂತಿ ಬರುತ್ತೇನೋ ಗೊತ್ತಿಲ್ಲ. ಆಗಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರ ಕುರ್ಚಿ ಮಾತ್ರ ಖಾಲಿ ಆಗುತ್ತೆ, ಅದು ಮಾತ್ರ ಗ್ಯಾರಂಟಿ. ಹಂಗಾಗಿ ಇವತ್ತು ಯಾಕೆ ಮುಖ್ಯಮಂತ್ರಿಗಳು ಗಾಬರಿ ಆಗಿದ್ದಾರೋ ಗೊತ್ತಿಲ್ಲ ನಮಗೆ. ಅಂದರೆ ನಾನು ಭಾಳಷ್ಟು ಸಾರಿ ನೋಡಿದಂಥ ಟೈಮಲ್ಲಿ ಅವರು ಶಾಸಕರೇ ಹೇಳ್ತಾ ಇದ್ದರು, ಮುಖ್ಯಮಂತ್ರಿಗಳು ಕವಡೆ ಕಾಸು ಕಿಮ್ಮತ್ತು ಕೂಡ ನಮಗೆ ಕೊಡಲ್ಲ, ಯಾವೊಬ್ಬ ಶಾಸಕರು ಕೂಡ ಗೌರವದಿಂದ ನಡ್ಕೊಳಲ್ಲ. ಈ ಭಾಗದಲ್ಲಿ ಮಾಜಿ ಶಾಸಕರು ಹಾಲಿ ಶಾಸಕರು ಹೋದಂಥ ಟೈಮಲ್ಲಿ ಕೂಡ ಯಾರಿಗೇನು ಗೌರವವನ್ನು ಕೊಟ್ಟಿಲ್ಲ, ಜಾಸ್ತಿ ಯಾವ ಅನುದಾನವನ್ನು ಕೂಡ ಬಿಡುಗಡೆ ಮಾಡಲಿಲ್ಲ. ಯಾಕಂದರೆ ಜೀವನದಲ್ಲಿ ರಾಜಕಾರಣಿಗಳಿಗೆ ಗೌರವ ಅನ್ನೋದು ಭಾಳಷ್ಟು ಮುಖ್ಯ ಆಗ್ತದೆ. ಹಂಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಹತ್ತತ್ರ 130ಕ್ಕೂ ಹೆಚ್ಚು ಸ್ಥಾನಕ್ಕಿದ್ದಂಥ ಅವರು ಶಾಸಕರೇ ಹೇಳ್ತಾ ಇದ್ದಾರೆ ನಮಗೆ ಗೌರವ ಇಲ್ಲ ಅಂದೇಳಿ. ಸಡನ್ನಾಗಿ ಎಲ್ಲ ಶಾಸಕರ ಮೇಲೆ ಪ್ರೀತಿ ಬಂದುಬಿಟ್ಟೈತೆ ಮುಖ್ಯಮಂತ್ರಿಗಳಿಗೆ. ಏನು ಇವತ್ತು ನವೆಂಬರ್ದಲ್ಲಿ ಕ್ರಾಂತಿ ಆಗುತ್ತೆ ಅಂದೇಳಿ ಪ್ರೀತಿ ಬಂದಿದ್ದನೋ ನಮಗೇನು ಗೊತ್ತಿಲ್ಲ, ಒಟ್ಟು ಪ್ರೀತಿ ಅಂತ ಬಂದಿದೆ. ಅವ್ರು ನೋಡಿ ದಿಢೀರನಾಗಿ ಎಲ್ಲರೂ ಕೂಡ ಔತಣಕೂಟಕ್ಕೆ ಮಾಡಬೇಕು ತೀರ್ಮಾನವನ್ನು ತಗೊಂಡು ಅವರೇ ಸ್ವತಃ ಆಗಿ ಎಲ್ಲ ಔತಣಕೂಟಕ್ಕೆ ಬರಲೇಬೇಕು ಅಂದೇಳಿ ಆಲ್ರೆಡಿ ಪ್ರಾರಂಭ ಕೂಡ ಅವರು ಮಾಡಿಬಿಟ್ಟಾರೆ. ಬಹುಶಃ 13ನೇ ತಾರೀಕಿನಿಂದನೇ ಪ್ರಾರಂಭ ಆಗುತ್ತೆ ಅದು ಔತಣಕೂಟ. ಏನು ಅವ್ರು ಎಲ್ಲ ಒಂದು ಕಡೆ ನವೆಂಬರ್ದಲ್ಲಿ ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನೋಂಥದ್ದು ಕೂಡ ಎಲ್ಲೆಲ್ಲಿ ಮಾಧ್ಯಮಗಳಲ್ಲಿ ಅಲ್ಲಿ ಇಲ್ಲಿ ಕೂಡ ಚರ್ಚೆಗಳು ಆಗ್ತಾ ಇದ್ದಾವೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಔತಣಕೂಟಕ್ಕೆ ಕರೆದಿದ್ದ ತಕ್ಷಣ ಎಲ್ಲರೂ ಕೂಡ ಚರ್ಚೆಗಳಂತ ಪ್ರಾರಂಭ ಆಗಿ ಆಗ್ತಾವ. ಹಂಗಾಗಿ ಅವರು ಎಲ್ಲೋ ಇವತ್ತು ಪರಿಸ್ಥಿತಿ ಏನಂದರೆ 13ನೇ ತಾರೀಕಿಂದ ಔತಣಕೂಟದಲ್ಲಿ ಎಲ್ಲರೂ ಕೂಡ ಬರಬೇಕು ಅನ್ನೋಂಥದ್ದು ಕೂಡ ಅವರು ಒಂದು ತೀರ್ಮಾನವನ್ನು ತಗೊಂಡು ಸಚಿವರು ಕೂಡ ಕಡ್ಡಾಯವಾಗಿ ಬರಬೇಕು ಅನ್ನೋಂಥ ತೀರ್ಮಾನವನ್ನು ಕೂಡ ಮುಖ್ಯಮಂತ್ರಿಗಳು ತೊಗೊಂಡಿರೋ ಕಾರಣ ಬಹುಶಃ ಹಂಗಾಗಿ ಒಂದು ಕಡೆ ವಾತಾವರಣ ಹಂಗೆ ಸೃಷ್ಟಿಯಾಗಿದೆ. ಅಂದರೆ ನಾವು ಯಾವತ್ತೂ ಕೂಡ ಹೇಳ್ತೀವಿ 100ಕ್ಕೆ 100% ಕ್ರಾಂತಿ ಆಗೇ ಆಗುತ್ತೆ ಅನ್ನೋದ್ರೆ ನಮ್ಮ BJPಯವರು ವಾದ. ಇವತ್ತು ಸಿದ್ದರಾಮಯ್ಯನವರು ಏನು ಅವರು ಕ್ರಾಂತಿ ಅಂದ್ರಿಗಿನ ಅಲ್ಲಿ ಏನು ನವೆಂಬರ್ದಲ್ಲಿ ಏನು ಕುರ್ಚಿ ಖಾಲಿ ಮಾಡಬೇಕಾಗುತ್ತೆ. ಪುನಃ ಮುಖ್ಯಮಂತ್ರಿಗಳು ಅವ್ರನ್ನ ಯಾರನ್ನು ಮಾಡಬೇಕು ಅನ್ನೋಂಥ ಬಂದಂಥ ಟೈಮಲ್ಲಿ ಅವ್ರಿಗೆ ಸಹಜವಾಗಿ ಉಪಮುಖ್ಯಮಂತ್ರಿಗಳಂಥ DK ಶಿವಕುಮಾರ್ನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋಂಥದ್ದು ಕೂಡ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಹಂಗಾಗಿ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಏನು ಇವತ್ತು ಕಡ್ಡಾಯವಾಗಿ ಎಲ್ಲ ಮಂತ್ರಿಗಳು ಬರಲೇಬೇಕು, ಕ್ಯಾಬಿನೆಟ್ ಸಚಿವರು ಯಾರ್ಯಾರಿದ್ದಾರೋ ಯಾರು ಕೂಡ ಔತಣಕೂಟದಲ್ಲಿ ತಪ್ಪಿಸಬಾರ್ದು, ಕಡ್ಡಾಯವಾಗಿ ಬರಬೇಕು, ಸಚಿವರು ಬರಬೇಕು, ಜೊತೆಲಿ ಎಲ್ಲ ಶಾಸಕರು ಕೂಡ ಬರಬೇಕು ಅನ್ನೋಂಥದ್ದು ಗಟ್ಟಿಯಾದಂಥ ಅವರು ಒಂದು ಆದೇಶವನ್ನು ಕೂಡ ಕೊಡೋಂಥ ಕೆಲಸ ಮಾಡಿದ್ದಾರೆ. ಕೊಡೋಂಥ ವಿಚಾರದಲ್ಲಿ ನೋಡಿದಂಥ ಟೈಮಲ್ಲಿ ಅವರು ಮುಖ್ಯಮಂತ್ರಿಗಳು ಇನ್ನೊಂದು ಮಾತು ಹೇಳ್ತಾರಂತೆ, ಯಾರ್ಯಾರು ಸಚಿವ ಸಂಪುಟದಲ್ಲಿದ್ದರೋ ಅಕಸ್ಮಿತವಾಗಿ ಅವರು ಬರಲ್ಲ ಅಂತೇಳಿ ತಾವು ಹೇಳಿದ್ರಿನ ಸಚಿವ ಸಂಪುಟದಿಂದನೇ ನಿಮ್ಮ ತೆಗೆದಾಕ್ತೀವಿ ಅಂತ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಕೂಡ ಶುರು ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಈ ರೀತಿ ಅವರು ಬ್ಲ್ಯಾಕ್ ಮೇಲ್ ಮಾಡಿರೋ ಕಾರಣ ಎಲ್ಲರೂ ಕೂಡ ಕಡ್ಡಾಯವಾಗಿ ಹೋಗಲೇಬೇಕು ಅನ್ನೋಂಥದ್ದು ಕೂಡ ಅಲ್ಲೆಲ್ಲ ಕೂಡ ಚರ್ಚೆಗಳು ಆಗ್ತಾ ಇದ್ದಾವೆ. ಅದಕ್ಕೋಸ್ಕರವಾಗಿ ಇವತ್ತಿನ ಸಂದರ್ಭದಲ್ಲಿ ಇವತ್ತು ನವೆಂಬರ್ದಲ್ಲಂತೂ ಕ್ರಾಂತಿ ಆಗೇ ಆಗುತ್ತೆ, ಜನವರಿದಲ್ಲಂತೂ ಸಂಕ್ರಾಂತಿ ಆಗೇ ಆಗುತ್ತೆ ಅನ್ನೋಂಥದ್ದು ಕೂಡ ನಮಗೆ ಕಾಣ್ತಾ ಇದೆ.